ಅದರಲ್ಲಿ ಯಾವುದೇ ಸಂಶಯ ಬೇಡ. ನಾನು ಈ ಪಕ್ಷ ಇದ್ದರೆ ನಿಖಿಲ್ ಕುಮಾರಸ್ವಾಮಿ ಅಂತ ಸಾಕಷ್ಟು ಕಾರ್ಯಕರ್ತರನ್ನ ಹುಟ್ಟಾಕುವಂಥ ಶಕ್ತಿ ಪ್ರಾದೇಶಿಕ ಪಕ್ಷಕ್ಕಿದೆ. ನಾನು ಒಪ್ಕೊಳ್ತೇನೆ, ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವ ಅನೇಕ ವರ್ಷದಿಂದ ನಮ್ಮ ಕುಟುಂಬದ ಮೇಲೆ ಅತ್ಯಂತ ವಿಶ್ವಾಸವನ್ನು ಇಟ್ಟು ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಹಿರಿಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಆದರೆ ಪಕ್ಷ ಯಾವುದೇ ತೀರ್ಮಾನ ತಗೊಳ್ಳಿ, ಯಾವುದೇ ನಿರ್ಣಯಗಳು ತಗೊಳ್ಳಿ, ಪಕ್ಷದ ಹಿತಾಸಕ್ತಿ ಕಾಪಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಹಾಗಾಗಿ ಪಕ್ಷದ ಚೌಕಟ್ಟಿನಲ್ಲಿ ಏನೇ ಕೂತು ತೀರ್ಮಾನಗಳು ನಿರ್ಣಯಗಳಾದರೂ ಕೂಡ ಅದಕ್ಕೆ ತಲೆಬಾಗಿ ನಾನು ಪ್ರಾಮಾಣಿಕವಾಗಿ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತೇನೆ. ನಮ್ಮ ಮುಂದೆ ಇರತಕ್ಕಂಥದ್ದು ಒಂದೇ ಸವಾಲು. 2004ರಲ್ಲಿ ಏನು ಸಾಕಷ್ಟು ಇವತ್ತು ಜನತಾ ಪರಿವಾರ, ಜನತಾದಳ ಪಕ್ಷದ ಔಟ್ಪುಟ್ಗಳು ಇವತ್ತು ಹಲವಾರು ರಾಷ್ಟ್ರೀಯ ಪಕ್ಷದಲ್ಲಿ ಇವತ್ತು ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಾರಣಕರ್ತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಭಾಳ ಜನ ಇವತ್ತು ದೊಡ್ಡ ದೊಡ್ಡ ಹೆಸರಾಂತ ನಾಯಕರುಗಳು ಇದ್ದಾಗಲೂ ಕೂಡ 58 ಸ್ಥಾನಗಳು JDS ಪಕ್ಷ 2004ರಲ್ಲಿ ಪಡೆದುಕೊಂಡಿದ್ವಿ. ಈ ಬಾರಿ ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನು ಮೀರಿ ಇವತ್ತು ಹೆಚ್ಚಿನ ಶಾಸಕರನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬಹುಶಃ ರಾಜ್ಯದ ಜನತೆ 224 ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 150ರಿಂದ 160 ಶಾಸಕರನ್ನು ಎರಡೂ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಜೊತೆಯಲ್ಲಿ ಸರ್ಕಾರದ ವೈಫಲ್ಯತೆಗಳೇನಿದೆ ಇವೆಲ್ಲವನ್ನ ಇವತ್ತು ಮನಸ್ಸಿನಲ್ಲಿ ಈಗಾಗಲೇ ರಾಜ್ಯದ ಜನತೆ ಇಟ್ಕೊಂಡಿದ್ದಾರೆ. ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲವೂ ತೋರಿಸ್ತಾರೆ, ಜನನೇ ತೋರಿಸ್ತಾರೆ, ಉತ್ತರ ಕೊಡ್ತಾರೆ. ಚುನಾವಣೆಯಲ್ಲಿ GT ದೇವೇಗೌಡರು ಸಾಹೇಬರು ನಮ್ಮ ನಾಯಕರು, ಮೈಸೂರು ಜಿಲ್ಲೆಯ ಬಲಿಷ್ಠವಾದಂಥ ನಾಯಕರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳು, ಮನಸ್ತಾಪಗಳಿದ್ದಾಗ ನಾನೇ ಒಂದು ಸೇತುವೆಯಾಗಿ ಏನು ಆ ಒಂದು ಮನಸ್ತಾಪಗಳಿತ್ತು ಅವೆಲ್ಲವನ್ನು ಕೂಡ ಬಗೆಹರಿಸ್ತಕ್ಕಂಥದಕ್ಕೆ ನಿಂತು ಕೆಲಸ ಮಾಡಿದ್ದೀನಿ. ನನಗಿರ್ತಕ್ಕಂಥ ಮಾಹಿತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕರೆಯನ್ನು ಮಾಡಿದ್ದಾರೆ, ಅವರ PA ಫೋನ್ ತೆಗೆದುಕೊಂಡಿದ್ರು ಅಂತಕ್ಕಂಥದ್ದು ನಮ್ಮ ದೇವೇಗೌಡರು ಸಾಹೇಬರು PA ನನಗೆ ಮಾಹಿತಿ ಕೊಟ್ಟರು. ಯಾಕೆಂದರೆ ನಾವು ಯಾರನ್ನೂ ಬಿಟ್ಟು ಚುನಾವಣೆಯನ್ನು ಮಾಡಿಲ್ಲ. ನಾವು ಕರೀದೇ ಹೋದರೂ ಕೂಡ ವಾಲಂಟಿಯರ್ಸ್ ಆಗಿ ಬಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಭಾಗಿಯಾಗಿ ಈ ಚುನಾವಣೆ ಪಕ್ಷದ ಗೌರವವನ್ನು ಕಾಪಾಡ್ತಕ್ಕಂಥ ಚುನಾವಣೆ, ನಮ್ಮೆಲ್ರಿಗೂ ಜವಾಬ್ದಾರಿ ಇದೆ ಅಂತ ಬಂದು ಒಬ್ಬ ಕಟ್ಟಕಡೆಯ ಕಾರ್ಯಕರ್ತ ಕೂಡ ಆ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ GT ದೇವೇಗೌಡರು ಸಾಹೇಬ್ರನ್ನ ಬಿಟ್ಟು ನಾವು ಉಪಚುನಾವಣೆ ಮಾಡ್ತಕ್ಕಂಥ ಯಾವುದೇ ಮನಸ್ಥಿತಿ ನಮಗಿರಲಿಲ್ಲ, ಇಲ್ವೂ ಇಲ್ಲ, ಅಂಥದ್ದು ಕ್ರಿಯೇಟು ಆಗಿಲ್ಲ. ಅಟ್ ದ ಸೇಮ್ ಟೈಮು ಹರೀಶ್ ಅವರು ನನಗೆ ಅತ್ಯಂತ ಆತ್ಮೀಯರು, ಅದರಲ್ಲಿ ಏನು ಅನುಮಾನ ಇಲ್ಲ. ಅವರು ನಾನು ಭಾಳ ಆತ್ಮೀಯ ಗೆಳೆಯರು, ಸ್ನೇಹಿತರು ಅಷ್ಟೇ ಅಲ್ಲ. ಸಮೃದ್ಧಿ ಮಂಜಣ್ಣ ಅವರು, ನಮ್ಮ ಶರಣಗೌಡರು ಇರ್ಬೋದು, HT ಮಂಜೂರವರು ಇರ್ಬೋದು, ಈ ರೀತಿ ಅನೇಕ ಜನ ನನ್ನ ಯುವ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ಜೊತೆಯಲ್ಲಿ ಬಂದು ನನ್ನ ಚುನಾವಣೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಬಹುಶಃ GT ದೇವೇಗೌಡರು ಸಾಹೇಬ್ರಿಗೆ ಒಂದು ಸ್ವಲ್ಪ ಅವ್ರ ಕ್ಷೇತ್ರದಲ್ಲೂ ಕೆಲಸಗಳಾಗಬೇಕಾಗಿದೆ. ಯಾಕೆಂದರೆ ಇವತ್ತು ಪರಿಸ್ಥಿತಿಗಳಾಗಿದೆ. ಏನು ಕಾಂಗ್ರೆಸ್ ಪಕ್ಷದ 138 139 ಅಷ್ಟು ಮುಟ್ಟಿದಾರಲ್ಲ ಇವಾಗ ಸ್ಥಾನ. ಆ ಶಾಸಕರಿಗೆ ಪಾಪ ₹1 ಇವತ್ತು ಅನುದಾನ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಇದು ಇರ್ತಕ್ಕಂಥ ವಾಸ್ತವಾಂಶ. ನಮ್ಮದು ಸಣ್ಣ ಪಕ್ಷ, ರೈತರ ಪಕ್ಷ, ಪ್ರಾದೇಶಿಕ ಪಕ್ಷ. ನಮಗೆ ನಮ್ಮದಾದಂಥ ಲಿಮಿಟೇಷನ್ಗಳಿದೆ. ಈಗ ನಮ್ಮ ಶಕ್ತಿಯನ್ನು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈಗ ತಾವು ಕೇಳಿದ್ರಿ, ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ವಿಚಾರ ಬಂದಾಗ ಈ ಹೆಂಗೆ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆ ಮಾಡ್ಕೋತಾರ ಅಂತ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ಮೇಲ್ಮಟ್ಟದಲ್ಲಿ ಕೈಕುಲುಕಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮೇಲ್ಮಟ್ಟದ ನಾಯಕರು, ತಳಮಟ್ಟದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದಾನೇ ಹಳೆ ಮೈಸೂರು ಪ್ರಾಂತ್ಯದಲ್ಲಿ 14ರಲ್ಲಿ 12 ಸೀಟ್ ಗೆದ್ದಿದ್ದೀವಿ. ಅಪ್ ಟು ಚಿತ್ರದುರ್ಗದವರೆಗೂ ಮಾತನಾಡಬೇಕು ಅನ್ನೋದಾದರೆ
ಹಾಗಾಗಿ ಇವೆಲ್ಲವನ್ನ ನೋಡಿದಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಅಮಿತ್ ಶಾಜಿಯವರು, ನಡ್ಡಾಜಿಯವರು ಎಲ್ಲರೂ ಕೂತು, ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆ ರಾಷ್ಟ್ರವನ್ನು ಕಟ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಡಬೇಕು, ಜವಾಬ್ದಾರಿಯುತವಾದಂಥ ಒಂದು ಇಲಾಖೆಯನ್ನು ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮದಾದಂಥ ಲಿಮಿಟೇಷನ್ಸ್ ಇದೆ. ಆದರೆ ಒಂದು ನನ್ನ ಪರ್ಸ್ನಲ್ ಒಪಿನಿಯನ್ನು, ಖಂಡಿತವಾಗ್ಲೂ ಒಂದು ಪಕ್ಷ ಅಂದಮೇಲೆ, ಒಂದು ಮನೆ ಅಂದಮೇಲೆ, ಒಂದು ಕುಟುಂಬ ಅಂದಮೇಲೆ ಒಂದು ಸಣ್ಣ ಪುಟ್ಟ ಮಾತುಗಳು ಬರುತ್ತೆ ಹೋಗುತ್ತೆ, ಅದನ್ನೇನು ತೆಗೆದಾಕುವಂಥದ್ದೇನಿಲ್ಲ. ಯಾಕೆಂದರೆ ಎಲ್ಲವೂ ಜಗಜ್ಜಾಹಿರ, ಮಾಧ್ಯಮದಲ್ಲಿ ಪ್ರತಿನಿತ್ಯ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಇದನ್ನೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನಿಲ್ಲ, ತಿರ್ಸ್ಲಿಕ್ಕೂ ಆಗೋದಿಲ್ಲ. ಆದರೆ ಇವೆಲ್ಲವೂ ಕೂಡ ಭಾರತೀಯ ಜನತಾ ನಾನು ಗಮನಕ್ಕೆ ತಗೊಬರ್ಬೇಕಾ ಸರ್? ಅವರು ದೇಶ ನಡೆಸ್ತಾ ಇರೋರು, ಗೃಹ ಸಚಿವರು, ಪ್ರತಿಯೊಂದು ಮಾಹಿತಿ ಅವ್ರಿಗೆ ಇಂಚಿಂಚು ಮಾಹಿತಿ ಕೂಡ ಇರುತ್ತೆ ಕರ್ನಾಟಕದ್ದು. ಹಾಗಾಗಿ ಕರ್ನಾಟಕದ ಮೇಲೆ ಅವ್ರಿಗೆ ವಿಶೇಷ ಕಾಳಜಿ, ಪ್ರತಿಯೊಂದು ಮಾಹಿತಿನೂ ಕೂಡ ಇಂಚಿಂಚಾಗೆ ಪಡೆದುಕೊಂಡಿರ್ತಾರೆ. ಕೂತ್ಕೊಂಡು ಎಲ್ಲವೂ ಕೂಡ ಇತ್ಯರ್ಥ ಆಗಲಿ ಅಂತಕ್ಕಂಥದ್ದು ನಾನು ಆಶಿಸ್ತೇನೆ. ಉಚಿತವಾದಂಥ ಬೆಳವಣಿಗೆ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿ ಬಂತು. ಆದರೂ ಕೂಡ 87,000 ಮತಗಳು NDA ಅಭ್ಯರ್ಥಿಯಾಗಿರೋ ನನ್ನ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದು ಬಹುಶಃ ಕೇವಲ 15 ದಿನಗಳಲ್ಲಿ ನಾವು ಮಾಡಿರ್ತಕ್ಕಂಥ ಈ ಒಂದು ಪ್ರಯತ್ನಕ್ಕೆ ಒಂದು ಹಂತದ ಫಲ ಸಿಕ್ಕಿದೆ. ಜಯ ಸಿಕ್ಕದೆ ಹೋಗ್ಬೋದು, ಆದರೆ ಫಲ ಕೊಟ್ಟಿದ್ದಾರೆ ಜನ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ನಾನು ಹೆಚ್ಚು ಕಾರಣಗಳು ಹುಡುಕ್ಲಿಕ್ಕೆ ಹೋಗೋದಿಲ್ಲ. ನಾನು ಪ್ರಾರಂಭದಲ್ಲಿ ಇವಾಗ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಕೊನೆಯ 24 ಗಂಟೆ 48 ಗಂಟೆ ಒಳಗಡೆ ಏನು ಗೃಹಲಕ್ಷ್ಮಿ ಯೋಜನೆ ಹಣಕಾಸನ್ನು ಹೆಣ್ಣು ಮಕ್ಕಳ ಖಾತೆಗಳಿಗೆ ಬ್ಯಾಂಕ್ ಮೂಲಕ ಡೆಪಾಸಿಟ್ ಮಾಡಿ ಯಾವ್ಯಾವ ರೀತಿ ಸರ್ಕಾರ ರಾಜ್ಯದ ಜನತೆಯ ಖಜಾನೆಯ ದುಡ್ಡದು, ತೆರಿಗೆ ಮೂಲದಲ್ಲಿ ಕನ್ನಡಿಗರು ಕಟ್ತಕ್ಕಂಥ ದುಡ್ಡನ್ನು ಇವತ್ತು 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತೇನು ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ 48 ಗಂಟೆ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಬ್ಯಾಂಕ್ ಮೂಲಕ ಏನು ಡೆಪಾಸಿಟ್ ಆಯಿತು ಹಣ, ಹಾಗಿದ್ರೆ ಇದು ಪ್ರಶ್ನೆ ಮಾಡಲೇಬೇಕಾಗ್ತದಲ್ವೇ? ಇವೆಲ್ಲ ನಾನಾ ಕಾರಣಗಳಿದೆ. ಜೊತೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಯಾರ ಮೇಲೂ ನಾನು ಸುಮ್ಮನೆ ತಪ್ಪನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಆದರೆ ಒಂದು ಸಮುದಾಯ ನಾವು ಭಾಳ ದೇವೇಗೌಡರು ಸಾಹೇಬರು ಕಾಲ್ಗಡದಿಂದ ಏನು ರಿಸರ್ವೇಷನ್ನ 4% ಮುಸಲ್ಮಾನ್ ಸಮುದಾಯಕ್ಕೆ ನೀಡಿದರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಬೆಳಕಿಗೆ ಬಂದಿರತಕ್ಕಂಥ ನಾಗಮಂಗಲದಲ್ಲಿ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ಆದಾಗ 2 ಸಮುದಾಯದ ಮಧ್ಯೆ ಒಂದು ಹಂತದ ಸಂಘರ್ಷ ಸೃಷ್ಟಿಯಾಯಿತು. ಆಗ ಸನ್ಮಾನ್ಯ ಕುಮಾರಣ್ಣ ಅವರು ನಾಗಮಂಗಲ ಕ್ಷೇತ್ರಕ್ಕೆ ಹೋಗಿ ಏನು ಕೆಲವೊಂದಷ್ಟು ಅಂಗಡಿಗಳು, ಒಂದಷ್ಟು ಮನೆಗಳು ಆ ಒಂದು ಸಂಘರ್ಷಣದಲ್ಲಿ ಹಾನಿ ಉಂಟಾಗಿತ್ತು. ನೀನು ಯಾವ ಸಮಾಜ, ನೀನು ಯಾವ ಜಾತಿಗೆ ಸೇರಿದಂಥ ಒಂದು ವ್ಯಕ್ತಿ ಅಂತಕ್ಕಂಥ, ಕುಟುಂಬ ಅಂತಕ್ಕಂಥ ಪ್ರಶ್ನೆ ಮಾಡಲಿಲ್ಲ ಕುಮಾರಣ್ಣವರು. ಎಲ್ರಿಗೂ ಸಮಚಿತವಾಗಿ ಕಾಣ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥದ್ದು ಜನತಾದಳ ಪಕ್ಷ. ಅವ್ರಿಗೂ ಹೋಗಿ ಸಾಂತ್ವನ ಹೇಳಿ ಮುಸಲ್ಮಾನ್ ಸಮುದಾಯಕ್ಕೆ ಹಣಕಾಸನ್ನು ಕೊಟ್ಟು ಬಂತದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಇದು ಇತ್ತೀಚೆಗೆ ನಡೆದಂಥ ಕೆಲವೊಂದಷ್ಟು ಬೆಳವಣಿಗೆಗಳು ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಒಂದಷ್ಟು ಈಗ ಹಲಾಲ್ ಇರ್ಬೋದು, ಹಿಜಾಬ್ ಇರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಯಾರು ಮೊದಲು ಪ್ರಶ್ನೆ ಎತ್ತಿದ್ರೆ ಏನೋ ಗೊತ್ತಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ಕಡತಗಳಲ್ಲಿದೆ, ಯಾವುದು ಕೂಡ ತಿರ್ಸ್ಲಿಕ್ಕೆ ಆಗೋದಿಲ್ಲ, ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಗಳಿಂದ ಇವತ್ತು ನಮ್ಮನ್ನು ಬಿಟ್ಟು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ತಗೊಂಡಿರ್ತಕ್ಕಂಥ ತೀರ್ಮಾನ. ಅದನ್ನು ಹೊರತುಪಡಿಸಿದ್ರೆ ಸನ್ಮಾನ್ಯ ಕುಮಾರಣ್ಣವರು 96,000 ಮತಗಳು ಪಡೆದುಕೊಂಡು ಶಾಸಕರಾಗಿ ಆಯ್ಕೆಯಾಗಿದ್ದರು 1.5 ವರ್ಷದಿಂದ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ. ನಾನು ಸೋತಾಗ ಹತ್ತತ್ರ 87,000 ಮತಗಳು ನನ್ನ ಪರವಾಗಿ ಕ್ರೋಢೀಕರಿಸಿದೆ. ಅಂದರೆ ನಾನು ಪ್ರತಿಯೊಂದು ಬೂತನ್ನು ತೆಗೆದು ನೋಡಿದ್ದೇನೆ. ನಮ್ಮ ಏನು ಈ ಚುನಾವಣೆಯಲ್ಲಿ ಪ್ರದರ್ಶನ ಇತ್ತು, ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ
ಸಂಪೂರ್ಣವಾಗಿ ನಾವು ಹಿಡಿತವನ್ನು ಸಾಧಿಸ್ಲಿಕ್ಕೆ ಆಗದೆ ಹೋದರೂ ಕೂಡ ಒಂದು ಹಂತಕ್ಕೆ 15 ದಿನ ನಮಗೆ ಸಿಕ್ಕಿದಂಥ ಒಂದು ಸಮಯಾವಕಾಶವನ್ನು ಪಕ್ಷದ ಕಾರ್ಯಕರ್ತರುಗಳು ರಾಜ್ಯ ಮಟ್ಟದಿಂದ ನಮ್ಮ ಮಾಜಿ ಶಾಸಕರಿರ್ಬೋದು, ಮಾಜಿ ಸಚಿವರುಗಳಿರ್ಬೋದು, ಭಾಳ ಜನ ಇವತ್ತು ವಾಲಂಟಿಯರ್ಸ್ ರೂಪದಲ್ಲಿ ಬಂದು ಇಡೀ ರಾಜ್ಯಾದ್ಯಂತ ND ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಭಾಳ ಪ್ರಾಮಾಣಿಕವಾಗಿ 15 ದಿನಗಳ ಕಾಲ ಪ್ರಚಾರವನ್ನು ಮಾಡಿದ್ದಾರೆ. ಬಹುಶಃ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಹತ್ತತ್ರ 1200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು 6.5 ವರ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ 1200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತೆಗೆದುಕೊಂಡು ಬಂದು ಸರ್ವೋತ್ತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇವೆ. ಬಹುಶಃ ನಮ್ಮಲ್ಲಿ ಒಂದು ಕೊರತೆ ಇದೆ. ನಾವು ಎಂದೂ ಕೂಡ ಪ್ರಚಾರವನ್ನು ಪಡೆದುಕೊಳ್ಳೋದಕ್ಕೆ ಹೋಗಿಲ್ಲ. ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇದು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಸ್ಟೈಲ್ ಆಫ್ ವರ್ಕಿಂಗ್ ಪ್ಯಾಟ್ರನ್ನು. ಯಾಕೆಂದರೆ ಅವರು ಒಂದೊಂದು ವಿಚಾರಕ್ಕೂ ಹೋಗಿ ನಿಂತು, ಇಲ್ಲ ನಾನು ಅತ್ತಾಗ ಬಂದೆ, ನಾನು ಇದು ಮಾಡಿದೆ, ನಾನು ಅದು ಕಟ್ಟಿಸಿದೆ ಅಂತಕ್ಕಂಥದ್ದು ಎಂದೂ ಕೂಡ ಅವರು ಹೊರಗಡೆ ನಿಂತು ಪ್ರಚಾರವನ್ನು ತಗೊಳ್ತಕ್ಕಂಥದ್ದು ಎಂದೂ ಕೂಡ ಮಾಡಿಲ್ಲ. ಬಹುಶಃ ಇದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಪಾಠ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ.